Hello friends, welcome to the class on Integrated Accounting System, and this is Rakshita working as an assistant professor in the Department of Commerce at Sri D. Devaraja Arasu Government First Grade College, Hunsur. In the last video, we have learned the basic concepts of Integrated Accounting System, and in this video, we are going to learn about the format of journal entries under the Integrated Accounting System and the problems related to it. Under Integrated Accounting System, one set of books of accounts is maintained to record both the financial and cost transactions, right? So ಈ ಸಿಸ್ಟಮ್ನಲ್ಲಿ ನಾವು ಕಾಸ್ಟ್ ಮತ್ತು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಒಟ್ಟಾಗಿ ರೆಕಾರ್ಡ್ ಮಾಡ್ತೀವಿ. ಬಿಫೋರ್ ಟೆಲ್ಲಿಂಗ್ ಅಬೌಟ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್, let me tell you about the basic types of accounts what we are going to record under these financial and cost transactions. ನಮಗೆ ಗೊತ್ತಿದೆ there are three types of accounts. One is real account, personal account and nominal account. ಹೌದಲ್ವಾ? ಮೂರು ತರಹನಾದಂತಹ ಅಕೌಂಟ್ಸ್ ಇದೆ. ಸೊ ಟ್ರಾನ್ಸಾಕ್ಷನ್ಸ್ನಲ್ಲಿ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಅಥವಾ ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಈ ಒಂದು ಅಕೌಂಟ್ಸ್ಗಳನ್ನು ಬೇಸಿಕ್ ಟೈಪ್ಸ್ ಆಫ್ ಅಕೌಂಟ್ಸ್ಗಳನ್ನು ರೆಕಾರ್ಡ್ ಮಾಡುವಾಗ ಕೆಲವೊಂದು ಬದಲಾವಣೆಗಳಾಗ್ತಾ ಹೋಗ್ತವೆ. ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾವು ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡುವಾಗ ಈ ಪರ್ಸ್ನಲ್, ರಿಯಲ್ ಮತ್ತು ನಾಮಿನಲ್ ಅಕೌಂಟನ್ನು ಮೂರು ತರಹದ ಅಕೌಂಟನ್ನು ಕೂಡ ರೆಕಾರ್ಡ್ ಮಾಡುವಂಥದ್ದು ಮೇನ್ ಫೋಕಸ್ ಆಗಿರುತ್ತೆ. ಬಟ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾಮಿನಲ್ ಅಕೌಂಟನ್ನು ರೆಕಾರ್ಡ್ ಮಾಡುವಂತಹದ್ದು ಮೇನ್ ಫೋಕಸ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನೀವು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಮೆಟೀರಿಯಲನ್ನು ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಈಗ ನೀವು ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಈ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಬೇಕು ಅಂತ ಅಂದರೆ ಜರ್ನಲ್ ಎಂಟ್ರಿ ಏನಾಗಿರುತ್ತೆ? ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್, ಹೌದಲ್ವಾ? ಇಲ್ಲಿ ಮತ್ತೊಂದು ಕ್ವೆಶ್ಚನ್ ಅರೈಸ್ ಆಗುತ್ತೆ. ಮೆಟೀರಿಯಲನ್ನು ನೀವು ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ದೀರಾ ಅಥವಾ ಕ್ಯಾಶ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ದೀರಾ ಅಂತ. ಯಾವ ಬೇಸಿಸ್ ಮೇಲೆ ನೀವು ಪರ್ಚೇಸ್ ಮಾಡಿದ್ದೀರಾ ಆ ಬೇಸಿಸ್ ಮೇಲೆ ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತೀರಾ. ಈಗ ನೀವು ಮೆಟೀರಿಯಲನ್ನು ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದರೆ ಆವಾಗ ಜರ್ನಲ್ ಎಂಟ್ರಿ ಏನಾಗುತ್ತೆ? ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ರೆಡಿಟಾರ್ಸ್ ಅಕೌಂಟ್, ಹೌದಾ? ನೀವು ಇವಾಗ ಕ್ಯಾಶ್ ಬೇಸಿಸ್ ಮೇಲೆ ಮೆಟೀರಿಯಲನ್ನು ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಅಂದರೆ ನೀವು ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಯಾವ ಬೇಸಿಸ್ ಮೇಲೆ ಟ್ರಾನ್ಸಾಕ್ಷನನ್ನು ಮಾಡಿದ್ರಿ, ವೆದರ್ you have purchased the material on cash basis or credit basis, you are going to record these type of accounts ಅಲ್ವಾ? ನೀವು ಏನನ್ನ ಯಾವ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ರಿ ಅನ್ನೋದ್ರ ಮೇಲೆ ಈ ಟೈಪ್ ಆಫ್ ಅಕೌಂಟನ್ನು ನೀವು ಯೂಸ್ ಮಾಡಿದ್ರಿ. ಬಟ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಲ್ಲಿ ಈ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಿದ್ರೆ ಇಲ್ಲಿ ಗಮನ ಅನ್ನೋವಂಥದ್ದು ಮುಖ್ಯವಾಗಿ ನೀವು ಕ್ಯಾಶ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ರ ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ರ ಅನ್ನೋದಕ್ಕಿಂತ ಎಷ್ಟು ವ್ಯಾಲ್ಯೂ ವರ್ತ್ ಮೆಟೀರಿಯಲನ್ನು ನೀವು ಪರ್ಚೇಸ್ ಮಾಡಿದ್ದೀರಾ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಜರ್ನಲ್ ಎಂಟ್ರಿ ಸೇಮ್ ಇರುತ್ತೆ. ನೀವು ಕ್ಯಾಶ್ ಬೇಸಿಸ್ ಮೇಲೆ ಬೇಕಾದ್ರೂ ಪರ್ಚೇಸ್ ಮಾಡಿರಿ ಅಥವಾ ಕ್ರೆಡಿಟ್ ಬೇಸಿಸ್ ಮೇಲೆ ಬೇಕಾದರೂ ಪರ್ಚೇಸ್ ಮಾಡಿರಿ. ಇಲ್ಲಿ ಮುಖ್ಯವಾಗಿ ಏನು, ಎಷ್ಟು ವ್ಯಾಲ್ಯೂ ಮೆಟೀರಿಯಲನ್ನು ನೀವು ಪರ್ಚೇಸ್ ಮಾಡಿದ್ರಿ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ, ಹೌದಲ್ವಾ? ಸೊ ಈಗ ನಾನು ನಿಮಗೆ ಇಷ್ಟೊತ್ತು ಹೇಳಿದ್ದು ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ. ಸೊ ಇಲ್ಲಿ ನಾವು ನಾನ್ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ದೀನಿ ನಿಮಗೆ, ಹೌದಾ? ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಎರಡು ಬುಕ್ಸ್ ಆಫ್ ಅಕೌಂಟ್ಸನ್ನು ಅಂದರೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ ಎರಡನ್ನೂ ಸೇರಿಸಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಟ್ರಾನ್ಸಾಕ್ಷನ್ಸನ್ನು. ಬಟ್ ನಾನ್ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ? ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ. ಅಂದರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸೇ ಬೇರೆ, ಕಾಸ್ಟ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸೇ ಬೇರೆ. ನಿಮಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸನ್ನು ಯಾವ ರೀತಿ ನಾವು ರೆಕಾರ್ಡ್ ಮಾಡ್ತೀವಿ ಅನ್ನೋಂಥದ್ದು ಆಲ್ರೆಡಿ ಗೊತ್ತಿರುತ್ತೆ. ನಾನು ನಿಮ್ಗೆ ಇವಾಗ ಮೆಟೀರಿಯಲ್ನ ಪರ್ಚೇಸ್ ಮಾಡುವಂಥ ಎಕ್ಸಾಂಪಲನ್ನು ಕೊಟ್ಟೆ. ಬಟ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾವು ಯಾವ ರೀತಿ ಈ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ತೀವಿ ಅನ್ನೋವಂಥದ್ದು ಇಂಪಾರ್ಟೆಂಟ್. ಸೊ ನಾನ್ ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದಾಗ ಈ ಸಿಸ್ಟಮ್ನಲ್ಲಿ ನಾವು ಸಪ್ರೇಟ್ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಓಕೆನಾ? ಸೊ ಯಾವ್ಯಾವ ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ ಅನ್ನೋವಂಥದ್ದನ್ನು ಒಂದು ಆರ್ಡರ್ ಆಫ್ ಸೀಕ್ವೆನ್ಸಲ್ಲಿ ನಾವು ಕಲ್ತ್ಕೊಳ್ಳೋ ಅಂಥದ್ದಾದರೆ ದೆರ್ ಆರ್ 11 ಅಕೌಂಟ್ಸ್ ದೇ ಆರ್ ಗೋಯಿಂಗ್ ಟು ಮೇಂಟೈನ್. ಬೇಸಿಕಲಿ ದೇ ವಿಲ್ ಮೇಂಟೈನ್ 11 ಅಕೌಂಟ್ಸ್. ಎಷ್ಟು ಅಕೌಂಟನ್ನು ಮೇಂಟೈನ್ ಮಾಡ್ತಾರೋ ಅವರು ಬೇಸಿಕಲಿ 11 ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ಆ ಇಂಪಾರ್ಟೆಂಟ್ ಅಕೌಂಟ್ಸ್ಗಳು ಯಾವ್ದು?
ಸೊ ಆ ಅಕೌಂಟ್ಸ್ಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸನ್ನು ಯಾವ ರೀತಿ ಇನ್ವಾಲ್ವ್ ಮಾಡಿಕೊಂಡು ನಾವು ಈ ಅಕೌಂಟ್ಸನ್ನು ಐಡೆಂಟಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ, ಓಕೆನಾ. ಸೊ ನಾವಿವಾಗ ಇಲ್ಲಿ ಕಾಸ್ಟಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಕಾಸ್ಟಿಂಗ್ ಈಸ್ ರಿಲೇಟೆಡ್ ವಿತ್ ದ ಪ್ರೊಡಕ್ಷನ್. ಫಾರ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ವಾಟ್ ವಿ ರಿಕ್ವೈರ್, ಬೇಸಿಕಲಿ ವಿ ರಿಕ್ವೈರ್ ಮೆಟೀರಿಯಲ್ಸ್. ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಿಗೆ ನಮ್ಗೆ ಏನು ಬೇಕು, ಮೆಟೀರಿಯಲ್ಸ್ ಬೇಕು. ಸೊ ಮೆಟೀರಿಯಲ್ಸ್ ಬಗ್ಗೆ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಏನೇ ಇದ್ರೂ ಕೂಡ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ನಾವು ಒಂದು ಲೆಡ್ಜರನ್ನು ಮೇಂಟೈನ್ ಮಾಡ್ತೀವಿ, ಓಕೆನಾ. ಸೊ ಆ ಲೆಡ್ಜರನ್ನು ನಾವೇನು ಹೇಳ್ತೀವಿ ಅಂತ ಅಂದರೆ ಸ್ಟೋರ್ಸ್ ಲೆಡ್ಜರ್ ಅಂತ ಹೇಳ್ತೀವಿ. ನೀವು ಯಾವಾಗ ಮೆಟೀರಿಯಲ್ಸ್ ಬಗ್ಗೆ ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡಬೇಕಂದ್ರೆ ಅದನ್ನು ನಾವು ಯಾವುದ್ರಲ್ಲಿ ರೆಕಾರ್ಡ್ ಮಾಡಬೇಕಂದ್ರೆ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡಬೇಕು. ನೀವು ಏನೇ ಮೆಟೀರಿಯಲ್ಸನ್ನು ರಿಸೀವ್ ಮಾಡಿಕೊಂಡು ಏನೇ ಮೆಟೀರಿಯಲ್ಸನ್ನು ಇಶ್ಯೂ ಮಾಡಿದ್ರೂ ಕೂಡ ಆ ಇನ್ಫಾರ್ಮೇಷನ್ ಯಾವುದ್ರಲ್ಲಿ ರೆಕಾರ್ಡ್ ಆಗಬೇಕು, ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ನಲ್ಲಿ ರೆಕಾರ್ಡ್ ಆಗಬೇಕು. ನೀವು ಇವಾಗ ಮೆಟೀರಿಯಲ್ಸನ್ನು ರಿಸೀವ್ ಮಾಡ್ಕೊತೀರಾ ಅಂತ ಅಂದರೆ ಅದನ್ನು ನಾವು ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ನಲ್ಲಿ ಡೆಬಿಟ್ ಮಾಡಬೇಕು. ನೀವು ಅದನ್ನು ಇಶ್ಯೂ ಮಾಡ್ತಾ ಇದ್ದೀರಾ ಅಂದರೆ ಮೆಟೀರಿಯಲ್ಸನ್ನು ಇಶ್ಯೂ ಮಾಡ್ತೀರಾ ಅಂದರೆ ಏನಾಗುತ್ತೆ, ಅದು ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ, ಓಕೆನಾ. ಸೊ ನಾವಿವಾಗ ಮೆಟೀರಿಯಲ್ಸನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಬೇಕು. ಸೊ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಬೇಕಂತಂದರೆ ವರ್ಕ್ ಮಾಡಬೇಕು, ಹೌದಲ್ವ. ವರ್ಕ್ ಯಾರು ಮಾಡ್ತಾರೆ, ಲೇಬರ್ಸ್ ಮಾಡ್ತಾರೆ. ಸೊ ಲೇಬರ್ಸ್ ಮಾಡಿದಾಗ ಏನು ಮಾಡ್ತೀವಿ, ನಾವು ಅವ್ರಿಗೆ ವೇಜಸನ್ನು ಕೊಡ್ತೀವಿ. ಸೊ ಆ ವೇಜಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನೇ ಇದ್ರೂ ಕೂಡ ಆ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಲಿಕ್ಕೆ ಅದಕ್ಕೆ ಸಪ್ರೇಟ್ ಅಕೌಂಟ್ ಇರುತ್ತೆ. ಆ ಅಕೌಂಟನ್ನು ನಾವೇನು ಹೇಳ್ತೀವಿ ಅಂದರೆ ವೇಜಸ್ ಕಂಟ್ರೋಲ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಈ ಅಕೌಂಟ್ನಲ್ಲಿ ನಾವು ವೇಜಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನೇನಿರುತ್ತೆ, ವೇಜಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡ್ತೀವಿ. ಸೊ ಆ ಅಕೌಂಟನ್ನು ನಾವೇನು ಹೇಳ್ತೀವಿ, ವೇಜಸ್ ಕಂಟ್ರೋಲ್ ಅಕೌಂಟ್ ಅಂತ ಹೇಳ್ತೀವಿ, ಓಕೆನಾ. ಸೊ ನೆಕ್ಸ್ಟ್ ಅಕೌಂಟ್ ಈಸ್ ಅಬೌಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನಾವು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸನ್ನು ಕ್ಯಾರಿ ಮಾಡುವಾಗ ಕೆಲವೊಂದು ಸಲ ನಮಗೆ ಅಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇನ್ಕರ್ ಆಗ್ತಾ ಹೋಗುತ್ತೆ. ಆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ಈ ಫ್ಯಾಕ್ಟ್ರಿ ಓವರ್ ಹೆಡ್ಸಿಗೆ ನಾವು ಏನು ಅಮೌಂಟನ್ನು ಸ್ಪೆಂಡ್ ಮಾಡ್ತೀವಿ ಅಥವಾ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ ಅಥವಾ ಟ್ರಾನ್ಸಾಕ್ಷನನ್ನು ನಾವು ಯಾವ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಅಂತ ಒಂದು ಅಕೌಂಟನ್ನು ಓಪನ್ ಮಾಡಿ ಆ ಅಕೌಂಟ್ನಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಕೂಡ ನಾವು ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಈಗ ನಮ್ಮ ಹತ್ರ ಮೆಟೀರಿಯಲ್ಸ್ ಇದೆ, ಲೇಬರರ್ಸ್ ಇದ್ದಾರೆ, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ನಡೀತಿದೆ. ಸೊ ಇದನ್ನು ನಾವೇನು ಹೇಳ್ತೀವಿ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಗೆ ಇನ್ನೂ ಒಂದು ಪ್ರಾಡಕ್ಟ್ ಫಿನಿಶಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ, ಸ್ಟಿಲ್ ಇಟ್ ಇಸ್ ಇನ್ ದಿ ಪ್ರೋಸೆಸ್. ಪ್ರೊಡಕ್ಷನ್ ಆ್ಯಕ್ಟಿವಿಟಿ ನಡೀತಾ ಇದೆ, ಹಾಗಾಗಿ ಇದನ್ನು ನಾವೇನು ಹೇಳ್ತೀವಿ, ವರ್ಕ್ ಇನ್ ಪ್ರೋಗ್ರೆಸ್. ದ ವರ್ಕ್ ಈಸ್ ಇನ್ ಪ್ರೋಗ್ರೆಸ್. ಈ ಕೆಲಸ ನಡೀತಾ ಇರೋದ್ರಿಂದ ನಾವು ಇದನ್ನು ಏನು ಹೇಳ್ತೀವಿ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನನ್ನು ನಾವು ಒಂದು ಅಕೌಂಟಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ, ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಕಂಟ್ರೋಲ್ ಅಕೌಂಟ್ ಅಂತ ಹೇಳ್ತೀವಿ, ಓಕೆನಾ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನಮಗೆ ಏನಾಗುತ್ತೆ, ಫಿನಿಶ್ಡ್ ಗೂಡ್ಸ್ ಸಿಗುತ್ತೆ, ಹೌದಲ್ವಾ. ಸೊ ಆ ಫಿನಿಶ್ಡ್ ಗೂಡ್ಸನ್ನು ನಾವು ಒಂದು ಸಪ್ರೇಟ್ ಲೆಡ್ಜರಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ, ಅದನ್ನು ಫಿನಿಶ್ಡ್ ಗೂಡ್ಸ್ ಲೆಡ್ಜರ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಪ್ರೊಡಕ್ಷನ್ ಕಂಪ್ಲೀಟ್ ಆಗಲಿಕ್ಕೆ ಫ್ಯಾಕ್ಟ್ರಿ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲಿ ನಮಗೆ ಆಫೀಸ್ ವರ್ಕ್. ಯಾಕೆ ಅಂದರೆ ಆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಹೇಗೆ ನಡಿಬೇಕು ಅಂತ ಸ್ಟ್ರಾಟಜಿ ಮಾಡುವಂಥದ್ದು ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಅಥವಾ ಆಫೀಸ್ ಲೆವೆಲಲ್ಲಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಇನ್ಕರ್ ಆಗುವಂತಹ ಎಕ್ಸ್ಪೆನ್ಸಸ್ಸನ್ನು ನೀವು ಅಡ್ಮಿನಿಸ್ಟ್ರೇಟಿವ್ ಅಥವಾ ಆಫೀಸ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಅಂತ ಒಂದು ಅಕೌಂಟನ್ನು ಓಪನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಕೂಡ ನೀವು ಆ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ, ಓಕೆನಾ. ಸೊ ಇವಾಗ ನೆಕ್ಸ್ಟು ಈಗ ಫಿನಿಶ್ಡ್ ಗೂಡ್ಸ್ ಆಯಿತು, ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಇನ್ಕರ್ ಮಾಡಿದ್ದೀರಾ. ಸೊ ಇಲ್ಲಿ ತನಕ ನಿಮಗೆ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಥವಾ ಇಲ್ಲಿ ತನಕ ಏನೇನು ಟ್ರಾನ್ಸಾಕ್ಷನ್ಸ್ ಇದೆ ಆ ಎಲ್ಲ ಇನ್ಫಾರ್ಮೇಷನನ್ನು ಕೂಡ ನಾವು ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಮ್ಗೆ ಹತ್ರ ಫಿನಿಶ್ಡ್ ಗೂಡ್ಸ್ ಇದೆ ಹೊರತು ನಾವಿನ್ನೂ ಅದನ್ನು ಸೇಲ್ಸ್ ಮಾಡಿಲ್ಲ, ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಾಫಿಟ್ಟು ಬಂದಿಲ್ಲ ಅನ್ನೋದು ನಿಮಗೆ ಗಮನದಲ್ಲಿರಬೇಕು. ನೀವಿವಾಗ ಆ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಏನಿದೆ ಫಿನಿಶ್ಡ್ ಗೂಡ್ಸ್ ಅದನ್ನು ನೀವೇನು ಮಾಡಬೇಕು,
ಮಾರ್ಕೆಟಿಂಗ್ ಮಾಡಬೇಕು, ಸೇಲ್ಸ್ ಮಾಡಲಿಕ್ಕಂತಲೇ ಪರ್ಟಿಕ್ಯುಲರ್ ಆಗುವಂಥ ಎಕ್ಸ್ಪೆನ್ಸಸ್ಸನ್ನು ನಾವೇನು ಹೇಳ್ತೀವಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ನಿಮ್ಗೆ ಏನೇ ಇನ್ಕರ್ ಆಗಿದ್ರೂ ಕೂಡ ಆ ಎಕ್ಸ್ಪೆನ್ಸಸ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಕೌಂಟ್ ಅಂತ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ಆ ಅಕೌಂಟಲ್ಲಿ ನೀವು ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಸೊ ನೆಕ್ಸ್ಟು ನಿಮಗೆ ಸೇಲ್ಸ್ ಆಗುತ್ತೆ. ಸೇಲ್ಸ್ ಆದಾಗ ಏನಾಗುತ್ತೆ, ನಿಮಗೆ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಸೊ ನಿಮಗೆ ಇದಕ್ಕಿಂತ ಮುಂಚೆ ಕಾಸ್ಟ್ ನೀವು ಸ್ಪೆಂಡ್ ಮಾಡಿದ್ದೀರಾ ಅಲ್ವಾ, ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟ್ನಲ್ಲಿ ಅದನ್ನು ರೆಕಾರ್ಡ್ ಮಾಡಿದ್ದೀರಾ. ಅದಾದಮೇಲೆ ನಿಮಗೆ ಸೇಲ್ಸ್ ಆಯಿತು, ಎಕ್ಸ್ಪೆಂಡಿಚರ್ ಆಗಿತ್ತು, ಇವಾಗ ನಿಮ್ಗೆ ಏನಾಯಿತು, ರೆವಿನ್ಯೂ ಜನ್ರೇಟ್ ಆಯಿತು. ಸೊ ಆ ಅಂಶಗಳನ್ನ ಗಮನದಲ್ಲಿ ಇಟ್ಕೊತೀರಾ. ನಿಮ್ಮ ಸೇಲ್ಸ್ ರಿಲೇಟೆಡ್ ಆ್ಯಕ್ಟಿವಿಟೀಸನ್ನು ನೀವು ಯಾವುದ್ರಲ್ಲಿ ರೆಕಾರ್ಡ್ ಮಾಡಬೇಕು, ಸೇಲ್ಸಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಈ ಸೇಲ್ಸು ಮತ್ತು ಕಾಸ್ಟ್ ಆಫ್ ಸೇಲ್ಸ್ ಅಂದರೆ ನಿಮ್ಗಾದಂತಹ ಎಕ್ಸ್ಪೆಂಡಿಚರು ಮತ್ತು ನಿಮಗೆ ಬಂದಂತಹ ರೆವಿನ್ಯೂ ಇದೆರಡನ್ನೂ ಕಂಪೇರ್ ಮಾಡಿ ಬರುವಂಥ ಡಿಫ್ರೆನ್ಸನ್ನು ನೀವೇನು ಮಾಡ್ತೀರಾ, ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಒಂದು ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ಆ ರಿಲೇಟೆಡ್ ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಸೊ ಈಗ ನಾವು ಮೇಯ್ನಾಗಿ 10 ಅಕೌಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಯಾವ ಅಕೌಂಟು ನಾನು ನಿಮ್ಗೆ ಹೇಳಿದ ಹಾಗೆ ಈಗ ನಾನು ಇಷ್ಟು 10 ಇನ್ಫಾರ್ಮೇಷನ್ಸ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಈ ಯಾವ ಒಂದು ಮಾಹಿತಿ ಅಥವಾ ಇನ್ಫಾರ್ಮೇಷನು ಈ 10 ಅಕೌಂಟ್ಗಳಲ್ಲೂ ಬರೋದಿಲ್ಲ, ಅದನ್ನು ನಾವು ಉಳ್ಕೊಳ್ಳೋವಂಥ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಜನರಲ್ ಲೆಡ್ಜರ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಥವಾ ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಅಂತ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ಆ ಅಕೌಂಟಲ್ಲಿ ನಾವು ಅದನ್ನು ಪೋಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ನಾವು ಮೇಯ್ನಾಗಿ 11 ಅಕೌಂಟ್ಗಳನ್ನು ನಾನ್ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ಅಂಡರ್ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್. ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾವು ಜರ್ನಲ್ ಎಂಟ್ರೀಸನ್ನು ಯಾವ ರೀತಿ ಪೋಸ್ಟ್ ಮಾಡ್ತೀವಿ ಅಂತ ಹೇಳಿ ಈ ಫಾರ್ಮ್ಯಾಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಹೇಳಿದೆ ಇಂಟಿಗ್ರೇಟೆಡ್ ಅಕೌಂಟಿಂಗ್ ಸಿಸ್ಟಮ್ ಅಥವಾ ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಅಂದ್ರೇನು, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ ಪ್ಲಸ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್. ಸೊ ಇಲ್ಲಿ ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನನ್ನು ತೊಗೊಂಡು ನಾವು ಹೇಗೆ ಅಕೌಂಟ್ಸನ್ನು ಇಲ್ಲಿ ಅಂದರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಜರ್ನಲ್ ಎಂಟ್ರೀಸನ್ನು ಮತ್ತು ಕಾಸ್ಟ್ ಅಕೌಂಟಿಂಗ್ ಜರ್ನಲ್ ಎಂಟ್ರೀಸನ್ನು ಮರ್ಜ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀನಿ. ಓಕೆನಾ, ನಾನು ಇವಾಗ ಮುಂಚೆನೇ ಹೇಳಿದ ಹಾಗೆ ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಮೇನ್ ಫೋಕಸ್ ಯಾವುದ್ರ ಮೇಲೆ ಇರುತ್ತೆ ಅಂತ ಅಂದರೆ ರೆಕಾರ್ಡಿಂಗ್ ಆಫ್ ಪರ್ಸ್ನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್. ಕಾಸ್ಟ್ ಅಕೌಂಟಿಂಗ್ ಫೋಕಸ್ ಯಾವುದ್ರ ಮೇಲೆ ಇರುತ್ತೆ ಅಂತ ಹೇಳಿದ್ದೀನಿ, ರೆಕಾರ್ಡಿಂಗ್ ಆಫ್ ನಾಮಿನಲ್ ಅಕೌಂಟ್. ಓಕೆನಾ, ದ ಫಸ್ಟ್ ಟ್ರಾನ್ಸಾಕ್ಷನ್ ಪರ್ಚೇಸ್ ಆಫ್ ಮೆಟೀರಿಯಲ್. ನೀವು ಯಾವುದೇ ಒಂದು ಮೆಟೀರಿಯಲನ್ನು ಪರ್ಚೇಸ್ ಮಾಡಿದ್ರೆ ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ಜರ್ನಲ್ ಎಂಟ್ರಿ ಯಾವ ರೀತಿ ನಾವು ರೆಕಾರ್ಡ್ ಮಾಡ್ತೀವಿ ಅಂತ ಅಂದರೆ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ರೆಡಿಟಾರ್ಸ್ ಅಕೌಂಟ್, ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಆಗಿದ್ದರೆ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್, ಕ್ಯಾಶ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದರೆ. ಓಕೆನಾ, ಸೊ ಅದು ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ. ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಯಾವ ರೀತಿ ನಾವು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡ್ತೀವಿ, ನಾನು ನಿಮ್ಗೆ ಹೇಳಿದೆ, ನೀವು ಯಾವುದೇ ಒಂದು ಮೆಟೀರಿಯಲನ್ನು ರಿಸೀವ್ ಮಾಡಿಕೊಂಡ್ರು ಅಥವಾ ಇಶ್ಯೂ ಮಾಡಿದ್ರು ಅದು ಯಾವ ಅಕೌಂಟಿಗೆ ಬರಬೇಕು ಅಂತ ಹೇಳಿದ್ದೀನಿ, ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟಿಗೆ ಬರುತ್ತೆ. ಮೆಟೀರಿಯಲ್ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ ಯಾವುದ್ರಲ್ಲಿ ಬರುತ್ತೆ, ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ನೀವು ಮೆಟೀರಿಯಲನ್ನು ರಿಸೀವ್ ಮಾಡ್ಕೋತಾ ಇದ್ದೀರಾ, ಹಾಗಾಗಿ ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಏನಾಗಿರುತ್ತೆ ನಿಮಗೆ ಇಲ್ಲಿ ಡೆಬಿಟ್ ಆಗುತ್ತೆ. ಓಕೆನಾ, ಸೊ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನೀವು ಮೆಟೀರಿಯಲನ್ನು ಪರ್ಚೇಸ್ ಮಾಡಿದ್ರೆ ಫಸ್ಟ್ ಎಂಟ್ರಿ ಏನಾಗಿರುತ್ತೆ ಅಲ್ಲಿ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್. ನೀವಿಲ್ಲಿ ಯಾವುದೇ ರೀತಿಯಾಗಿ ರಿಯಲ್ ಮತ್ತು ಪರ್ಸ್ನಲ್ ಅಕೌಂಟನ್ನು ಯೂಸ್ ಮಾಡೋದಿಲ್ಲ. ಹಾಗಾಗಿ ನೀವು ಯಾವ ವ್ಯಕ್ತಿಯಿಂದ ಪರ್ಚೇಸ್ ಮಾಡಿದ್ರಿ ಅಥವಾ ಯಾವ ಅದು ಕ್ರೆಡಿಟ್ ಬೇಸಿಸಾ ಕ್ಯಾಶ್ ಬೇಸಿಸ್ ಅನ್ನೋದು ಬೇಕಾಗಿಲ್ಲ ಅಲ್ಲಿ. ಸೊ ಹಾಗಾಗಿ ಬೇರೆ ನಾನು ನಿಮಗೆ 11 ಅಕೌಂಟ್ಸ್ ಮೆನ್ಷನ್ ಮಾಡಿದೆ, ಆ 10 ಅಕೌಂಟ್ಸಲ್ಲಿ ಯಾವುದೂ ಬರದೇ ಇರೋದ್ರಿಂದ 2 ಅಂತ ಹೇಳಿ ಅದನ್ನು ಜನರಲ್ ಲೆಡ್ಜರ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ, ಸೊ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನೀವು ಯಾವುದೇ ಒಂದು ಮೆಟೀರಿಯಲನ್ನು ಪರ್ಚೇಸ್ ಮಾಡಿದಾಗ ಜರ್ನಲ್ ಎಂಟ್ರಿ ಏನಾಗಿರುತ್ತೆ ಅಂತ ಅಂದರೆ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಟಾರ್ ಟು ಜನರಲ್ ಲೆಡ್ಜರ್ ಅಕೌಂಟ್.
ಓಕೆನಾ. ಸೊ ಇದು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ. ಈಗ ನೀವು ಇದೆರಡನ್ನೂ ಕೂಡ ಮರ್ಜ್ ಮಾಡಿದ್ರೆ ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಯಾವ ರೀತಿ ನಾವು ರೆಕಾರ್ಡ್ ಮಾಡ್ತೀವಿ ಅಂತ ಅಂದರೆ, ಇಲ್ಲಿ ನಮಗೆ ಎರಡೂ ಕೂಡ ಬೇಕು. ಯಾವ್ಯಾವ ಇನ್ಫಾರ್ಮೇಷನ್ ಬೇಕು ನಮಗೆ ಅಂತ ಅಂದರೆ, ಮೇಯ್ನಾಗಿ ನಾಮಿನಲ್ ಅಕೌಂಟ್ ಕೂಡ ಬೇಕು ಆ್ಯಂಡ್ ಈವನ್ ರಿಯಲ್ ಮತ್ತು ಪರ್ಸ್ನಲ್ ಅಕೌಂಟ್ ಕೂಡ ಬೇಕು. ಸೊ ನಾವೇನು ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಿಂದ ನಾಮಿನಲ್ ಅಕೌಂಟನ್ನು ತೊಗೋತೀವಿ, ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮಿಂದ ಪರ್ಸ್ನಲ್ ಮತ್ತು ರಿಯಲ್ ಅಕೌಂಟನ್ನು ತೊಗೊತೀವಿ. ಸೊ ನಾವು ಕಾಸ್ಟ್ ಅಕೌಂಟಿಂಗ್ನಲ್ಲಿ ಒಂದು ಜನರಲ್ ಲೆಡ್ಜರ್ ಇದೆ, ಇನ್ನೊಂದು ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಇದೆ, ಹೌದಲ್ವಾ. ಇಲ್ಲಿ ನಾಮಿನಲ್ ಅಕೌಂಟ್ ಅಂತ ನಾವು ಯಾವ್ದು ಹೇಳ್ತೀವಿ, ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಸೊ ಅಂಡರ್ ದಿ ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ ಫಾರ್ ದಿ ಪರ್ಚೇಸ್ ಆಫ್ ಮೆಟೀರಿಯಲ್, ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್. ಫಿನಾನ್ಷಿಯಲ್ ಅಕೌಂಟಿಂಗ್ ಆಸ್ಪೆಕ್ಟಿಂದ ನೀವು ರಿಯಲ್ ಅಥವಾ ನಾಮಿನಲ್ ಅಕೌಂಟನ್ನು ರಿಯಲ್ ಅಥವಾ ಪರ್ಸ್ನಲ್ ಅಕೌಂಟನ್ನು ತೊಗೊತೀರಾ, ಅವಾಗ ಏನಾಗುತ್ತೆ, ಟು ಕ್ರೆಡಿಟಾರ್ಸ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ಸೊ ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಫಾರ್ ಪರ್ಚೇಸ್ ಆಫ್ ಮೆಟೀರಿಯಲ್ ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ ನಾವು, ಸ್ಟೋರ್ಸ್ ಲೆಡ್ಜರ್ ಅಕೌಂಟ್ ಅಥವಾ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಟಾರ್ ಟು ಕ್ರೆಡಿಟಾರ್ಸ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಅಂತ ನಾವು ಹೇಳ್ತೀವಿ. ಓಕೆನಾ. ಸೊ ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾವು ಎರಡಕ್ಕೂ ಕೂಡ ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ ಮತ್ತು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಎರಡಕ್ಕೂ ಕೂಡ ಇಂಪಾರ್ಟೆನ್ಸನ್ನು ಕೊಟ್ಟು ನಾವು ಎರಡನ್ನೂ ಮರ್ಜ್ ಮಾಡಿ ಎಂಟ್ರೀಸನ್ನು ಪಾಸ್ ಮಾಡ್ತೀವಿ. ದ ಸೆಕೆಂಡ್ ಟ್ರಾನ್ಸಾಕ್ಷನ್ ಈಸ್ ಅಬೌಟ್ ಇಶ್ಯೂ ಆಫ್ ಮೆಟೀರಿಯಲ್ಸ್ ಟು ಪ್ರೊಡಕ್ಷನ್. ಪ್ರೊಡಕ್ಷನ್ಗೆ ನೀವು ಮೆಟೀರಿಯಲ್ಸನ್ನು ಇಶ್ಯೂ ಮಾಡಿದ್ರೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ಏನು ಎಂಟ್ರಿ ಪಾಸ್ ಮಾಡ್ತೀವಿ, ದೆರ್ ವಿಲ್ ಬಿ ನೋ ಎಂಟ್ರಿ. ಯಾಕೆ ಅಂತ ಅಂದರೆ ಅಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ರಿಲೇಟೆಡು, ನೀವು ಆಲ್ರೆಡಿ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿರ್ತೀರ, ಅದನ್ನು ರೆಕಾರ್ಡ್ ಮಾಡಿರ್ತೀರ ಅಷ್ಟೇ. ಅದನ್ನು ಯಾವಾಗ ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಹಾಗಾಗಿ ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಎಂಟ್ರಿ ಬರೋದಿಲ್ಲ. ನಾನು ನಿಮಗೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ಹೇಳೋದಾದರೆ, ನಾನು ನಿಮಗೆ ಮುಂಚೆ ಹೇಳಿದ್ದೆ, ನೀವು ಯಾವಾಗ ಮೆಟೀರಿಯಲ್ಸನ್ನು ರಿಸೀವ್ ಮಾಡ್ಕೊತೀರಾ ಆವಾಗ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಅದನ್ನು ಇಶ್ಯೂ ಮಾಡ್ತಿದ್ದೀರಾ ಅಂತ ಅಂದರೆ ಸ್ಟೋರ್ಸ್ ಲೆಡ್ಜರ್ ಅಕೌಂಟಲ್ಲಿ ಏನಾಗಿರಬೇಕು, ಅದು ಕ್ರೆಡಿಟ್ ಆಗಿರಬೇಕು, ಹೌದಾ. ನೀವು ಆ ಮೆಟೀರಿಯಲ್ಸನ್ನು ಯಾಕೆ ಇಶ್ಯೂ ಮಾಡ್ತಿದ್ದೀರಾ ಅಂತ ಅಂದರೆ ವರ್ಕ್ ಪ್ರೋಸೆಸನ್ನು ಕಂಟಿನ್ಯೂ ಮಾಡಲಿಕ್ಕೆ, ಹೌದಲ್ವಾ. ಸೊ ವರ್ಕ್ ಪ್ರೋಸೆಸನ್ನು ಕಂಟಿನ್ಯೂ ಆಗೋ ಅಂಥ ಒಂದು ಇನ್ಫಾರ್ಮೇಷನನ್ನು ನಾವು ವರ್ಕ್ ಇನ್ ಪ್ರೋಗ್ರೆಸ್ ಕಂಟ್ರೋಲ್ ಅಕೌಂಟ್ನಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮಗೆ ಇಲ್ಲಿ ಎಂಟ್ರಿ ಏನಾಗುತ್ತೆ ಅಂತ ಅಂದರೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಕಂಟ್ರೋಲ್ ಅಕೌಂಟ್ ಡೆಟಾರ್ ಟು ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಆ ಎಂಟ್ರಿ ಹೇಗೆ ನಾವು ರೆಕಾರ್ಡ್ ಮಾಡ್ತೀವಿ ಅಂದರೆ, ನಾನು ನಿಮ್ಗೆ ಹೇಳಿದೆ, ನಾಮಿನಲ್ ಅಕೌಂಟನ್ನು ಕಾಸ್ಟ್ ಅಕೌಂಟಿಂದ ತೊಗೊತೀವಿ, ಫೈನಾನ್ಷಿಯಲ್ ಅಕೌಂಟಿಂದ ರಿಯಲ್ ಮತ್ತು ಪರ್ಸ್ನಲ್ ಅಕೌಂಟನ್ನು ತೊಗೊತೀವಿ. ಇಲ್ಲಿ ನಮಗೆ ಯಾವುದೇ ಎಂಟ್ರಿ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಲ್ಲಿ ಏನಿದೆ, ವರ್ಕ್ ಇನ್ ಪ್ರೋಗ್ರೆಸ್ ಕಂಟ್ರೋಲ್ ಅಕೌಂಟ್ ಡೆಟಾರ್ ಟು ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಅಂತ ಹೇಳಿ ಆ ಎಂಟ್ರಿನ ತೊಗೊತೀವಿ. ಸೊ ದ ಥರ್ಡ್ ಒನ್ ಇಸ್ ಅಬೌಟ್ ಪೇಮೆಂಟ್ ಆಫ್ ವೇಜಸ್ ಆರ್ ಸ್ಯಾಲರೀಸ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ನೀವು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ವೇಜಸನ್ನು ಪೇ ಮಾಡಿದ್ರು, ಸ್ಯಾಲರೀಸನ್ನು ಪೇ ಮಾಡಿದ್ರು ಕೂಡ ಯಾವ ರೀತಿ ನಾವು ಎಂಟ್ರಿನ ಪಾಸ್ ಮಾಡ್ತೀವಿ ಅಂತ ಹೇಳಿ, ಓಕೆನಾ. ಸೊ ಫಿನಾನ್ಷಿಯಲ್ ಅಕೌಂಟ್ಸ್ನಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ವೇಜಸ್ ಆ್ಯಂಡ್ ಸ್ಯಾಲರೀಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಂತ ಹೇಳ್ತೀವಿ ಪೇಮೆಂಟನ್ನು ಮಾಡಿದಾಗ. ನೀವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಹೇಗೆ ಇನ್ಫಾರ್ಮೇಷನ್ ರೆಕಾರ್ಡ್ ಮಾಡ್ತೀರಾ, ವೇಜಸ್ ರಿಲೇಟೆಡ್ ಯಾವ ಅಕೌಂಟಲ್ಲಿ ಬರಬೇಕಂತ ಹೇಳಿದ್ದೀನಿ, ವೇಜಸ್ ಕಂಟ್ರೋಲ್ ಅಕೌಂಟಿಗೆ ಬರಬೇಕು ಅಂತ ಹೇಳಿದ್ದೀನಿ, ಹೌದಾ. ಸೊ ವೇಜಸ್ ಕಂಟ್ರೋಲ್ ಅಕೌಂಟ್ ಡೆಟಾರ್ ಟು ಜನರಲ್ ಲೆಡ್ಜರ್ ಅಕೌಂಟ್. ಜನರಲ್ ಲೆಡ್ಜರ್ ಅಕೌಂಟ್ಗೆ ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅದು, ಹಾಗಾದರೆ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಯಾವುದನ್ನು ತೊಗೊಬೇಕಂತ ಹೇಳಿದ್ದೀನಿ ನಾನು ನಿಮಗೆ, ನಾಮಿನಲ್ ಅಕೌಂಟನ್ನು ತೊಗೊತೀರಾ, ಹಾಗಾಗಿ ವೇಜಸ್ ಕಂಟ್ರೋಲ್ ಅಕೌಂಟು ಡೆಬಿಟ್ ಆಗುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗ್ನಲ್ಲಿ ನೀವು ಕನ್ಸಿಡರ್ ಮಾಡುವಂಥದ್ದು ರಿಯಲ್ ಅಥವಾ ಪರ್ಸ್ನಲ್ ಅಕೌಂಟ್, ಹಾಗಾಗಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀತೀರಾ. ಸೊ ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ವೇಜಸ್ ಕಂಟ್ರೋಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಓಕೆನಾ. ಸೊ that is about the third one. And fourth one is about payment of expenses. ಯಾವುದೇ ಎಕ್ಸ್ಪೆನ್ಸಸ್ಸನ್ನು ಪೇಮೆಂಟ್ ಮಾಡಿದ್ರು, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಇರ್ಬೋದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಇರ್ಬೋದು, ಯಾವುದೇ ರೀತಿಯಾದಂತಹ ಎಕ್ಸ್ಪೆನ್ಸಸ್ಸನ್ನು ನೀವು ಪೇ ಮಾಡಿದ್ರೆ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ಅದನ್ನು ಹೇಗೆ ರೆಕಾರ್ಡ್ ಮಾಡ್ತೀವಿ ಅಂದರೆ, ಯಾವ ಎಕ್ಸ್ಪೆನ್ಸಸ್ ಇರುತ್ತೆ ಆ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳ್ತೀವಿ. ಕಾಸ್ಟ್ ಅಕೌಂಟಿಂಗಲ್ಲಿ ಅದನ್ನು ನಾವು ಹೇಗೆ ರೆಕಾರ್ಡ್ ಮಾಡ್ತೀವಿ ಅಂದರೆ, ಯಾವ ಎಕ್ಸ್ಪೆನ್ಸ್ ಇನ್ಕರ್ ಆಗಿರುತ್ತೆ ಆ ಎಕ್ಸ್ಪೆನ್ಸನ್ನು ಡೆಬಿಟ್ ಮಾಡ್ತೀವಿ, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಓವರ್ ಹೆಡ್ಸ್ ಕಂಟ್ರೋಲ್ ಅಕೌಂಟ್ ಡೆಟಾರ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕಂಟ್ರೋಲ್ ಅಕೌಂಟ್ ಡೆಟಾರ್ ಟು
ಜನರಲ್ ಲೆಡ್ಜರ್ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಜನರಲ್ ಲೆಡ್ಜರ್ ಅಕೌಂಟಿಗೆ ನಾವು ಕ್ರೆಡಿಟ್ ಮಾಡಿರ್ತೀವಿ. ಸೊ ಇದನ್ನು ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಬರೆಯುವಾಗ ನಾವೇನು ಮಾಡ್ತೀವಿ, ಕಾಸ್ಟ್ ಅಕೌಂಟಿಂಗಿಂದ ನಾಮಿನಲ್ ಅಕೌಂಟನ್ನು ತೊಗೋತೀವಿ. ಇಲ್ಲಿ ನಾಮಿನಲ್ ಅಕೌಂಟ್ ಯಾವ್ದು ಅಡ್ಮಿನಿಸ್ಟ್ರೇಷನ್ ಮತ್ತು ಸೆಲ್ಲಿಂಗ್ ಓವರ್ ಹೆಡ್ಸ್. ಸೊ administration overheads control account debtor, selling and distribution overheads control account debtor. ಇಲ್ಲಿ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಕ್ರೆಡಿಟ್ ಮಾಡಲಿಕ್ಕೆ ರಿಯಲ್ ಅಥವಾ ಪರ್ಸನಲ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ಫೈನಾನ್ಷಿಯಲ್ ಅಕೌಂಟಿಂಗಿಂದ ಅದನ್ನು ತೊಗೊತೀವಿ. ಓಕೆನಾ? ಸೊ ದಟ್ ಈಸ್ ಅಬೌಟ್ ದಿ ಫೋರ್ತ್ ಒನ್, ದಟ್ ಈಸ್ ಪೇಮೆಂಟ್ ಆಫ್ ಎಕ್ಸ್ಪೆನ್ಸಸ್. ಆ್ಯಂಡ್ ದ ಫಿಫ್ತ್ ಟ್ರಾನ್ಸಾಕ್ಷನ್ ಈಸ್ ಅಬೌಟ್ ಪೇಮೆಂಟ್ ಟು ಕ್ರೆಡಿಟಾರ್ಸ್ ಫಾರ್ ಸಪ್ಲೈಸ್ ಮೇಡ್. ನಮಗೆ ಕ್ರೆಡಿಟಾರ್ಸ್ ಏನು ಸಪ್ಲೈ ಮಾಡಿರ್ತಾರೆ ಅದಕ್ಕೆ ನಾವು ಅವ್ರಿಗೆ ಪೇಮೆಂಟನ್ನು ಮಾಡುವಾಗ ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಯಾವ ರೀತಿ ರೆಕಾರ್ಡ್ ಮಾಡ್ತೀವಿ ನಾವು ಎಂಟ್ರಿ ಅಂತ ಅಂದರೆ, ಕ್ರೆಡಿಟಾರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಕ್ರೆಡಿಟಾರ್ಸ್ಗೆ ನಾವು ಅಮೌಂಟನ್ನು ಪೇ ಮಾಡಿದ್ರಿಂದ ಕ್ರೆಡಿಟಾರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀವಿ. ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ಯಾವ ಎಂಟ್ರಿನೂ ಪಾಸ್ ಮಾಡೋದಿಲ್ಲ. ಯಾಕಂತಂತಂದರೆ ಅಲ್ಲಿ ಯಾವುದೇ ಕಾಸ್ಟ್ ಅಕೌಂಟಿಂಗ್ ಮೇಯ್ನಾಗಿ ಕಾನ್ಸಂಟ್ರೇಟ್ ಫೋಕಸ್ ಮಾಡುವಂಥದ್ದು ನಿಮಗೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಬಗ್ಗೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ಎಂಟ್ರಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಅಲ್ಲಿ ನಮ್ಗೆ ಏನಿತ್ತು ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ಎಂಟ್ರಿ ಕ್ರೆಡಿಟಾರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್, ಅದೇ ಸೇಮ್ ಎಂಟ್ರಿನ ನಾವು ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಪಾಸ್ ಮಾಡ್ತೀವಿ. ಸೊ ಆ್ಯಂಡ್ ದ ಸಿಕ್ಸ್ತ್ ಒನ್ ಇಸ್ ಅಬೌಟ್ ದ ರೆಕಾರ್ಡಿಂಗ್ ಆಫ್ ಸೇಲ್ಸ್. ನಾವು ಸೇಲ್ಸನ್ನು ಯಾವ ರೀತಿ ರೆಕಾರ್ಡ್ ಮಾಡಬೇಕಂತ ಹೇಳಿ. ಸೊ ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಏನಾಗುತ್ತೆ ನಮಗೆ ಅಂತ ಅಂದರೆ, ಕ್ಯಾಶ್ ಬೇಸಿಸ್ ಮೇಲೆ ಸೇಲ್ಸ್ ಮಾಡಿದರೆ ಕ್ಯಾಶ್ ಅಕೌಂಟ್ ಅಂತ ಹೇಳ್ತೀವಿ, ಕ್ರೆಡಿಟ್ ಬೇಸಿಸ್ ಮೇಲೆ ಆಗಿದ್ರೆ ಡೆಟಾರ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಕ್ಯಾಶ್ ಅಕೌಂಟ್ ಡೆಟಾರ್, ಕ್ಯಾಶ್ ಆರ್ ಡೆಟಾರ್ಸ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ನಾನು ನಿಮ್ಗೆ ಹೇಳಿದೆ, ಸೊ ಜನರಲ್ ಲೆಡ್ಜರ್ ಅಕೌಂಟಿಗೆ ಅದನ್ನು ಡೆಬಿಟ್ ಮಾಡ್ತೀವಿ, ಜನರಲ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡುವಂಥದ್ದಾದರೆ ಕ್ಯಾಶ್ ಆರ್ ಡೆಟಾರ್ಸ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ನಾವು ಹೇಳ್ಬೋದು, ಅಥವಾ ಜನರಲ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮನ್ನು ಕಂಬೈನ್ ಮಾಡಿ ಜರ್ನಲ್ ಎಂಟ್ರೀಸನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೀವು ಇಲ್ಲಿ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರೋದು ಇಂಟಿಗ್ರಲ್ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಹೇಗೆ ನಾವು ಜರ್ನಲ್ ಎಂಟ್ರೀಸನ್ನು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿ. ಸೊ ಅದನ್ನ ಯಾವ ರೀತಿ ನಾವು ರೆಕಾರ್ಡ್ ಮಾಡ್ತೀವಿ ಅನ್ನೋವಂಥದ್ದನ್ನು ನಾನು ನಿಮಗೆ ಇಷ್ಟೊತ್ತು ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡಬೇಕು ಮತ್ತು ಫಾರ್ಮ್ಯಾಟ್, ಸಿಂಪಲ್ ಫಾರ್ಮ್ಯಾಟ್ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತೀನಿ. ಥ್ಯಾಂಕ್ ಯು.